ಎಲ್ಲರಿಗೂ ನಮಸ್ಕಾರ. ಈಗ ಟೆಸ್ಟ್ ಮಾಡೋದು ಹೆಂಗೆ, ವಾಟರ್ ಟೆಸ್ಟಿಂಗ್ ಅಂತ ತುಂಬ ಜನ ಕೇಳಿದ್ದಾರೆ. ಹಾರ್ಡ್ನೆಸ್ ಹೆಂಗೆ ಟೆಸ್ಟ್ ಮಾಡೋದು ಅಂತ. ಇದು ನೋಡಿ, ಇದೊಂದು ಕಿಟ್ಟು ಅಮೆಝಾನಲ್ಲಿ ಅವೈಲೇಬಲ್ ಇದೆ, ಕೊಡ್ತೇನೆ ನಾನು ಅದರ ಲಿಂಕನ್ನು. ನೀವು ಈ ಕಿಟ್ ಓಪನ್ ಮಾಡಿದ್ರೆ ಈ ಥರ ನಿಮಗೆ ಬಾಟಲ್ಗಳಿರುತ್ತೆ. ಇದು TH2 ಅಂತ, ಇದು TH5 ಅಂತ. ಇದು 1 ಡ್ರಾಪ್ ಹಾಕಿದ್ರೆ 25 ಪಾಯಿಂಟು ಮೇಲೆ ಹೋಗುತ್ತೆ. ಇದು 1 ಡ್ರಾಪ್ ಹಾಕಿದ್ರೆ 5 ಪಾಯಿಂಟು ಮೇಲೆ ಹೋಗುತ್ತೆ, ಜಾಸ್ತಿ ಪ್ರಿಸಿಷನ್ ಸಿಗುತ್ತೆ. ನಾವೀಗ ಸದ್ಯ ಬರೀ ಈ TH5ನ ಯೂಸ್ ಮಾಡೋಣ. 25 ಪಾಯಿಂಟ್ ಮೇಲೆ ಹೋಗುತ್ತೆ, ನಮಗೆ ಎಷ್ಟು ಅಂತ ಗೊತ್ತಾಗುತ್ತೆ. ಒಂದು ಈ ಥರದೊಂದು ಟೆಸ್ಟ್ ಟ್ಯೂಬು ಸಿಗುತ್ತೆ, ಅದರಲ್ಲಿ 25 ml, 5 ml, 10 ml ಇದೆ. ಇದು ಸಾಲ್ಟ್ ಇದೆ, ಇದರಲ್ಲಿ TH1S ಅಂತ ಹೇಳ್ತಾರೆ. ಸಾಲ್ಟ್ ಹಾಕೋದಕ್ಕೆ ಒಂದು ಸ್ಪೂನ್ ಕೊಟ್ಟಿರ್ತಾರೆ ಅವರು. ಇದು ಡ್ರೈ ಇಟ್ಕೋಬೇಕು ಯಾವಾಗಲೂ, ಸ್ವಲ್ಪ ಒದ್ದೆ ಆಗಿದೆ, ಒರೆಸ್ಕೋತೀನಿ ಅದನ್ನು. ಈಗ ಟೆಸ್ಟ್ ಮಾಡೋದು ಹೆಂಗೆ ಅಂತ ನೋಡೋಣ. ನಮ್ದು ಆಲ್ರೆಡಿ ಫಿಲ್ಟರ್ ಹಾಕಿದ್ದೀವಿ, ಹಾಗಾಗಿ ನಿಮಗೆ ಹಾರ್ಡ್ನೆಸ್ ಕಡಿಮೆ ಬರಬೇಕು. ನಾನು 10 ml ವಾಟರ್ ತೊಗೊಂಡು 25 ಜಾಸ್ತಿ ಆಗೋ ಥರದ್ದು TH5ನ ಹಾಕಿ ಟೆಸ್ಟ್ ಮಾಡೋದು ತೋರಿಸ್ತೀನಿ. ಈಗ ಹಾರ್ಡ್ನೆಸ್ನ ಟೆಸ್ಟ್ ಮಾಡೋಣ. ನಾರ್ಮಲ್ ವಾಟ್ರು ಮತ್ತು ಆಫ್ಟರ್ ಸಾಫ್ಟ್ನರ್ ವಾಟ್ರ್ ಎರಡನ್ನೂ ತೋರಿಸ್ತೀನಿ ನಿಮಗೆ. ಫಸ್ಟು ನಾರ್ಮಲ್ ವಾಟರ್ ಹಾಕೋಣ. ನಾರ್ಮಲ್ ವಾಟರ್ ತಂದಿದ್ದೀನಿ, 10 ml ಅಷ್ಟೇ ತೊಗೋತೀನಿ. ಆಲ್ಮೋಸ್ಟ್ 10 ml ವಾಟರ್ ತೊಗೊಂಡಿದ್ದೀನಿ ಇದರಲ್ಲಿ. ಈಗ ಸಾಲ್ಟ್ನ ಹಾಕ್ಬೇಕು ನಾನು. TH1S, ಅದರ ಸ್ಪೂನು ತುಂಬ ಚಿಕ್ಕದಾಗಿದೆ, ಈ ಥರದೊಂದು ಸ್ಪೂನ್ ಕೊಡ್ತಾರೆ ಅವರು. ಅದರಲ್ಲಿ ಫುಲ್ಲು 1 ಸ್ಕೂಪ್ ತೊಗೋಬೇಕಷ್ಟೆ, 1 ಸ್ಕೂಪ್ ಫುಲ್ಲು. ಅದನ್ನ ಇದಕ್ಕೆ ಹಾಕಿ, ಇದಕ್ಕೆ ಹಾಕಿದ್ಮೇಲೆ ಶೇಕ್ ಮಾಡಿದ್ರೆ ಆಯ್ತಿತ್ತು. ನೋಡಿ, ಲೈಟ್ ಪಿಂಕ್ ಕಲರ್ ಬಂದಿದೆ. ಇದು ನಾರ್ಮಲ್ ವಾಟರ್, ಹಾರ್ಡ್ ವಾಟರ್. ಅದಕ್ಕೆ ಈಗ ಏಜೆಂಟ್ ಇದು TH2, ಇದನ್ನ 10 ಡ್ರಾಪ್ ಹಾಕಬೇಕು. 1 2 3 4 5 6 7 8 9 10 ಹಾಕಿ ಶೇಕ್ ಮಾಡಿ. ಈಗ ನೋಡಿ, ಆಲ್ಮೋಸ್ಟ್ ರೆಡ್ ಕಲರ್ ಬಂದಿದೆ, ಪಿಂಕಿಶ್ ರೆಡ್. ಈಗ ನಾವು TH5 ತಗೋತೀವಿ. 1 ಡ್ರಾಪ್ ಹಾಕಿದ್ರೆ 25 ಹಾರ್ಡ್ನೆಸ್ ಗೊತ್ತಾಗುತ್ತೆ ನಿಮಗೆ. ನೋಡೋಣ, 1 2 3 4 5 ಕಾಣಿಸ್ತಾ ಇರಬೇಕು ನಿಮಗೆ, ಕಲರ್ ಚೇಂಜ್ ಆಗಿದೆ. 5 ಡ್ರಾಪು, ಆಲ್ಮೋಸ್ಟ್ 25 5 125 ಹಾರ್ಡ್ನೆಸ್ ಇದೆ, ವಾಟರ್ ಹಾರ್ಡ್ನೆಸ್. ಅದು ಇನ್ಪುಟ್ ವಾಟರ್ ಹಾರ್ಡ್ನೆಸ್. ಈಗ ಒಂದು ಕೆಲಸ ಮಾಡೋಣ, ಕ್ಲೀನ್ ಮಾಡಿಬಿಟ್ಟು ಆಫ್ಟರ್ ಫಿಲ್ಟರ್ ವಾಟರ್ದು ಹಾರ್ಡ್ನೆಸ್ ನೋಡೋಣ. ನೋಡಿ, ಮತ್ತೆ 10 ml ಆಗುವಷ್ಟು ವಾಟರ್ನ ತೊಗೊಂಡಿದ್ದೀನಿ, ಸಾಫ್ಟ್ ವಾಟ್ರದು. ಈಗ ಸೇಮ್ ಪ್ರೊಸೀಜರು, ನಮ್ಗೆ ಅಷ್ಟೊಂದು ಪ್ರಿಸಿಷನ್ ಬೇಡಾಗಿರೋದ್ರಿಂದ ನಾನು TS5 ಯೂಸ್ ಮಾಡ್ತಾ ಇದ್ದೀನಿ. TS5 ಹಾಕಿದ್ರೆ 10 ml ವಾಟ್ರಲ್ಲಿ ಮಾಡ್ತೀವಿ ನಾವು. ಇದು ನೋಡಿ, ಅಗೇನ್ 1 ಸ್ಪೂನ್ ತೊಗೋಬೇಕಿದು, ಹಾಕ್ತಾಯಿದ್ದೀನಿ. ಇದು ಇನ್ಸ್ಟ್ರಕ್ಷನ್ ಎಲ್ಲ ಈ ಬಾಕ್ಸ್ನ ಹಿಂದ್ಗಡೆನೇ ಇಲ್ಲೇ ಬರೆದಿದೆ. 25 ml ಆದರೆ ಎಷ್ಟು ತೊಗೋಬೇಕು, 10 ml ಆದರೆ ಎಷ್ಟು ತೊಗೋಬೇಕು, TH5 ಹೆಂಗೆ ಯೂಸ್ ಮಾಡಬೇಕು, ಇಲ್ಲ ಬಾಕ್ಸ್ನ ಹಿಂದ್ಗಡೆ ಬರೆದಿರುತ್ತೆ, ಅದನ್ನ ಫಾಲೋ ಮಾಡಿದ್ರೆ ಸೇಮ್ ನಾನು ಮಾಡಿರೋದು. ಸಾಲ್ಟ್ ಹಾಕಿದ್ದೀನಿ, ಚೆನ್ನಾಗಿ ಶೇಕ್ ಮಾಡಿ. ಸಾಲ್ಟ್ ಎಲ್ಲ ಡಿಸಾಲ್ವ್ ಆಗುತ್ತೆ, ಲೈಟಾಗಿ ಲೈಟ್ ಪಿಂಕಿಶ್ ಬರುತ್ತೆ, ಇಲ್ಲ ಬ್ಲೂಯಿಶ್ ಕಲರ್ ಬರುತ್ತೆ. ಹಾರ್ಡ್ನೆಸ್ ಇದ್ದಾಗ ಲೈಟ್ ಪಿಂಕಿಶ್ ಇನಿಷಿಯಲಿ ಬಂದುಬಿಟ್ಟಿರುತ್ತೆ. ಈಗ ನೋಡಿ, ಹಾರ್ಡ್ನೆಸ್ ಇಲ್ಲ, ಲೈಟ್ ಬ್ಲೂ ಆಲ್ರೆಡಿ ಬಂದುಬಿಟ್ಟಿದೆ ಇದರಲ್ಲಿ. ಈಗ TH2 ಇದೆ, TH2ನ 10 ಡ್ರಾಪ್ಸ್ ಹಾಕಬೇಕು. ಏಜೆಂಟ್ ಇದು 1 2 3 4 5 6 7 8 9 10. ಸೊ ಈಗ 10 ಹಾಕಿದಾಗ ರೆಡ್ ಕಲರ್ ಆಗಿದೆ, ರೆಡ್ ಕಲರ್ ಆಯಿತು. ಈಗ TH5 ತೊಗೋಬೇಕು, ಎಷ್ಟು ಡ್ರಾಪ್ಗೆ ಬರುತ್ತೆ ಅಂತ ನೋಡೋಣ.
1 ನೋಡಿ, ಒಂದೇ ಡ್ರಾಪ್ಗೆ ಬ್ಲೂ ಆಗಿದೆ. ಅದರರ್ಥ ವಿದಿನ್ 25 ಇದೆ, ವಿದಿನ್ 25 ಹಾರ್ಡ್ನೆಸ್ ಇದೆ. ನೀವು ಇನ್ನೂ ಪ್ರಿಸೈಸ್ ಆಗಿ ಎಷ್ಟಾಗಿದೆ ಅಂತ ನೋಡಬೇಕು. ವಿತ್ ದ ಪ್ರಿಸಿಷನ್ ಆಫ್ 5 ಅಂದರೆ TH4 ಯೂಸ್ ಮಾಡ್ಬೋದು. ಅದನ್ನು ಮಾಡಿ ತೋರಿಸ್ತೇನೆ. ಅದಕ್ಕೆ 25 ml ವಾಟರ್ ತೊಗೋಬೇಕು. 25 ml ಸಾಫ್ಟ್ ವಾಟರ್ ತೊಗೊಂಡಿದ್ದೀನಿ ಈಗ. ಮತ್ತು ಪ್ರೊಸೀಜರ್ ಸೇಮು. ಸಾಲ್ಟನ್ನು 1 ಸ್ಪೂನು ಅವ್ರು ಕೊಟ್ಟಿರೋ ಸ್ಪೂನಲ್ಲಿ ಡಿಸಾಲ್ವ್ ಮಾಡಿ. ನೆಕ್ಸ್ಟು TH2 ಇದೆ, ಇದನ್ನು 10 ಡ್ರಾಪ್. 1 2 3 4 5 6 7 8 9 10 ಡ್ರಾಪ್ಸ್. 10 ಡ್ರಾಪ್ ಹಾಕಿದ್ದೀನಿ ನೋಡಿ. ಈಗ ನೆಕ್ಸ್ಟು TH4 ತೊಗೋಬೇಕು ಈ ಸಾರಿ. ಯಾಕಂದರೆ ನಾವು 5 ಪಾಯಿಂಟ್ ಮೂವ್ ಆಗುತ್ತೆ TH4 ಹಾಕಿದಾಗ. TH4 ತಗೋತಾ ಇದ್ದೀನಿ. ಸೊ ಎಷ್ಟು ಡ್ರಾಪ್ ಬೇಕಾಗುತ್ತೆ ಅಂತ ನೋಡಬೇಕಷ್ಟೆ. 1 2 ಅಂದರೆ 10 ಇದೆ ಹಾರ್ಡ್ನೆಸ್. ಆಲ್ಮೋಸ್ಟ್ 10, 2 ಡ್ರಾಪ್ಗೆ ಬಂದಿದೆ. 10 ಈಸ್ ಅವರ್ ಹಾರ್ಡ್ನೆಸ್ ಆಫ್ ವಾಟರ್. ಸೊ ವಿದಿನ್ 25 ಅಂತ ಮುಂಚೆ ಇತ್ತು. ಎಕ್ಸಾಕ್ಟ್ ನಿಮ್ಗೆ ಬೇಕು ಅಂದರೆ ಈ ಥರ ಪ್ರೊಸೆಸ್ನ ಮಾಡ್ಕೊಳ್ಬೋದು. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.